ಹುಬ್ಬಳ್ಳಿಯ ಜಿಮ್ಗಳು ಲವ್ ಜಿಹಾದ್ ಸೆಂಟರ್ಗಳಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ತಪ್ಪಿತಸ್ಥರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ಪತ್ರದ ಮೂಲಕ ಹುಬ್ಬಳ್ಳಿ ಧಾರವಾಡ ಜಿಮ್ ಅಸೋಸಿಯೇಷನ್ ಮನವಿಯನ್ನ ಮಾಡಿದ್ದಾರೆ. ಗಂಭೀರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರ ಗೃಹ ಇಲಾಖೆಗೆ ಪತ್ರವನ್ನ ಬರೆದಿರುವಂತದ್ದು. ಜಿಮ್ ಮಾಲೀಕರು ಹಾಗೂ ಜಿಮ್ ಟ್ರೈನರ್ಗಳಿಂದ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಕೇಸ್ಗಳಾಯಿತು, ಅಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ರು, ಲೈಂಗಿಕ ದೌರ್ಜನ್ಯಕ್ಕೆ ಎಡೆಮಾಡಿ ಕೊಡ್ತಾ ಇದ್ರು ಎನ್ನುವಂತಹ ಆರೋಪಗಳು ಸಹ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವನ್ನ ತಡೆಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗ ಮನವಿಯನ್ನು ಸಹ ಮಾಡ್ಕೊಳ್ತಾ ಇರುವಂತದ್ದು. ಹುಬ್ಬಳ್ಳಿ ಧಾರವಾಡ ಜಿಮ್ ಅಸೋಸಿಯೇಷನ್ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಜಿಮ್ಗೆ ಕರ್ಸ್ಕೊಳ್ತಾರೆ, ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಡ್ರಿಂಕ್ಸ್ ನಲ್ಲಿ ಬೇರೆ ಬೇರೆ ಏನಾದ್ರು ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡಿ ಕೊಟ್ಟು ಬೇರೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ. ಒಂದಾದ್ಮೇಲೆ ಒಂದು ಪ್ರಕರಣಗಳು ದಾಖಲಾಗ್ತಾನೆ ಇತ್ತು. ಒಂದ್ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಜಿಮ್ಗಳಿಗೆ ಸೇರ್ಕೊಳ್ಳೋದಕ್ಕೆ ಭಯವನ್ನ ಪಡಬೇಕು. ಈಗ ಆಲ್ರೆಡಿ ಜಿಮ್ ನಲ್ಲಿ ಇದ್ದವರು ಸಹ ಎಷ್ಟೋ ಜನ ಬಿಟ್ಟು ಹೋಗಿರೋರು ಸಹ ಇದ್ದಾರೆ. ಈ ರೀತಿಯಾದ ಪ್ರಕರಣಗಳು ನಡಿಬಾರದು ಎನ್ನುವಂತಹ ನಿಟ್ಟಿನಲ್ಲಿ, ಇದನ್ನ ತಡೆಗಟ್ಟಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆಲ್ರೆಡಿ ಈಗ ಪತ್ರವನ್ನ ಬರೆದಿರುವಂತಹದ್ದು. ಜಿಮ್ಗಳು ಲವ್ ಜಿಹಾದ್ ಸೆಂಟರ್ಗಳಾಗಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಅಂದ ತಕ್ಷಣ ಈಗ ಆ ಪ್ರಕರಣಗಳೇ ಕಣ್ಮುಂದೆ ಕಟ್ಟಿದಂತೆ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ಸಹ ಭಯಪಡ್ತಾ ಇದ್ದಾರೆ. ಇದು ಕಪ್ಪು ಚುಕ್ಕಿ ಆಗೋದು ಬೇಡ. ಇದೇ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ಮನವಿಯನ್ನ ಮಾಡಿರುವಂತದ್ದು. ಜಿಮ್ ಮಾಲೀಕರು ಹಾಗೂ ಜಿಮ್ ಟ್ರೈನರ್ಗಳಿಂದ ಸರ್ಕಾರಕ್ಕೆ ಪತ್ರವನ್ನ ಬರೆದಿರುವಂತದ್ದು. ಹೋಗೋಗಿಲ್ಲ ಪಬ್ಲಿಕ್